ರೂಪಮೇತ್ಯ ಶುಭಮೇವ ದದರ್ಶ ಭೀಮಂ. ತನ್ನ ರೂಪವನ್ನು ಮರೆಮಾಚಿ ಭೀಮಸೇನ ದೇವರಿಗೆ ತನ್ನ ಸುಂದರ ರೂಪವನ್ನು ಧಾರಣೆ ಮಾಡಿಕೊಂಡು ತೋರಿಸಿದ್ದಾಳಂತೆ. ಅವಳು ಯಾರು, ಹಿಡಿಂಬೆ ಯಾರು ಅಂತ ಹೇಳ್ತಾರೆ. ದೇವಲೋಕದ ಸಂಪತ್ತಿಗೆ ಅಭಿಮಾನಿ ಶ್ರೀ ಎನ್ನುವ ಅಪ್ಸರೆ ಅವಳು. ಶಚೀದೇವಿಯ ಮುಂದೆ ತನ್ನ ದರ್ಪವನ್ನು ತೋರಿಸಿದ್ಲು. ಶಚೀದೇವಿಯ ಮುಂದೆ ದರ್ಪವನ್ನು ತೋರಿಸಿದ್ದಕ್ಕೋಸ್ಕರವಾಗಿ ಭೂಲೋಕದಲ್ಲಿ ಹುಟ್ಟು ಅಂತ ಹೇಳಿ ಶಾಪವನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಹುಟ್ಟಿದ್ದಾರೆ. ಆವಾಗ ಅವಳು ಮದುವೆ ಮಾಡಿಕೊಳ್ಳುವಂತ ಭೀಮಸೇನ ದೇವರನ್ನು ಪೀಡಿಸ್ತಾ ಇದ್ದಾಳೆ. ಅದಕ್ಕೆ ಅವನು ಹೇಳ್ತಾನೆ, ಇಲ್ಲ, ಅದೆಲ್ಲ ಆಗದೇ ಇರೋದು ಹಿರಿಯಣ್ಣ ಮನೆಯಲ್ಲಿದ್ದಾನೆ, ಮದುವೆ ಮಾಡಿಕೊಳ್ಳಬಾರದು, ತಮ್ಮನಿಗೆ ಮದುವೆ ಮಾಡಬಾರದು. ಯಾಕೆ ಪರಿವೇತೃತ್ವ ಅನ್ನುವ ದೋಷ ಬರ್ತದೆ ಎಂದು ಶಾಸ್ತ್ರ ಹೇಳ್ತಾರೆ. ಅಣ್ಣ ಇರಬೇಕಾದ್ರೆ ತಮ್ಮ ಮದುವೆ ಮಾಡಿಕೊಂಡ್ರೆ ಪರಿವೇತ್ತ ಅಂತ ಅನಿಸ್ಕೊಳ್ತಾನೆ. ನಾನು ಆ ರೀತಿಯ ಕೆಲಸವನ್ನು ಮಾಡೋದಿಲ್ಲ, ಇದು ಧರ್ಮ ಅಲ್ಲ. ನಹಿ ಧರ್ಮ ಏಷಃ ಜ್ಯೇಷ್ಠಾದು ಪ್ರೇಮ್ಯ ವನಿತಾಂ ನಹಿ ಧರ್ಮ ಏಷಃ. ಇದು ನನ್ನ ಧರ್ಮ ಅಲ್ಲ, ಶಾಸ್ತ್ರ ತಿಳಿಸಿರೋ ಧರ್ಮ ಅಲ್ಲ, ಇದು ಮದುವೆ ಮಾಡಿಕೊಳ್ಬಾರ್ದು ಅಂತ ಹೇಳ್ತಾರೆ. ಕಾಮವಶಳಾಗಿ ಕೇಳ್ಕೊಳ್ತಾಳೆ. ಭೀಮಸೇನ ದೇವರು ಏನ್ ಮಾಡಬೇಕು ಗೊತ್ತಾಗೋದಿಲ್ಲ. ವೇದವ್ಯಾಸ ದೇವರು ಆ ಕ್ಷಣದಲ್ಲಿ ಪ್ರಾದುರ್ಭೂತರಾಗ್ತಾರೆ. ವೇದವ್ಯಾಸ ದೇವರು ಪ್ರಾದುರ್ಭೂತರಾಗಿ ಮಾಂತೆ ಪ್ರದಾಸ್ಯತಿ ತದಾ ಪ್ರಕರೋಷಿ ಮೇರ್ಥ್ಯಂ. ನಾನು ಪ್ರಾದುರ್ಭೂತರಾಗಿ ಅವರು ಹೇಳ್ತಾರೆ, ನೀನು ಮದುವೆಯನ್ನು ಮಾಡಿಕೊಳ್ಬೇಕು. ಜ್ಞಾನಂಚ ನೈಜಂ ಅಭಿದರ್ಶಯಿತು ಪುನಶ್ಚ ಪ್ರಾಹ ಈಶ್ವರಃ ಅಖಿಲ ಜಗದ್ಗುರು ಇಂದಿರೇಶಃ ವ್ಯಾಸಸ್ವರೂಪ. ವೇದವ್ಯಾಸ ದೇವರು ಅಲ್ಲಿ ಹೇಳ್ತಾರೆ, ನೀನು ಮದುವೆಯನ್ನು ಮಾಡಿಕೊಳ್ಳು. ಅಣ್ಣ ಇದ್ದರೂ ಪರವಾಗಿಲ್ಲ, ನಾನು ಅಪ್ಪಣೆಯನ್ನು ಕೊಡ್ತಾ ಇದ್ದೇನೆ. ಗುರುಗಳು ಮಾತನ್ನು ಮೀರಬಾರದು, ಹಿರಿಯರ ಮಾತನ್ನು ಮೀರಬಾರದು, ನೀನು ಮದುವೆಯನ್ನು ಮಾಡಿಕೊ ಅಂತ ಹೇಳಿ ಆ ಉದ್ದೇಶಕ್ಕೋಸ್ಕರವಾಗಿ ಅವರು ಮದುವೆಯನ್ನು ಮಾಡಿಕೊಳ್ತಾರೆ. ಇನ್ನು ಮದುವೆ ಆಗಲಿಲ್ಲ ಅಷ್ಟೇ. ಹಿಡಿಂಬೆಯ ಅಣ್ಣ ಅವರಿಗೆ ಸಿಟ್ಟು ಬಂದಿತ್ತು. ಅವ್ರು ಕಳಿಸಿದ್ದೇನು ಅಂತಂದ್ರೆ, ಅಲ್ಲಿ ಯಾರಾದರೂ ನದಿ ಹತ್ರ ಹೋಗು, ನೀರು ಕುಡಿಲಿಕ್ಕೆ ಬರ್ತಿರ್ತಾರೆ, ಅವ್ರು ಸ್ವಲ್ಪ ತೊಗೊಂಡು ಬಂದ್ಬಿಡು ಅವ್ರನ್ನ. ಎದಕ್ಕಂದ್ರೆ ತಿನ್ಲಿಕ್ಕೆ ಹಸಿವಾಗ್ತಾ ಇದೆ ಅವ್ನಿಗೆ, ತಿನ್ಲಿಕ್ಕೋಸ್ಕರ ನೀರು ಕುಡಿಲಿಕ್ಕೆ ಬಂದಿರ್ತಾರೆ, ಅವ್ನು ತೊಗೊಂಬ ಅಂತ ಹೇಳ್ಬಿಟ್ಟಿದ್ದಂತೆ. ಭಕ್ಷಾರ್ಥಮೇವ ಹಿ ಪುರ ಸತತಾಂ ನ್ಯಾಯುಕ್ತ. ನೋಡಿದ್ರೆ ಅವಳು ಮದುವೆ ಮಾಡ್ಕೊಳ್ಬೇಕು ಅಂತ ರೆಡಿ ಆಗ್ತಾ ಇದ್ದಾಳೆ. ಆ ಕಡೆಗೆ ನೋಡ್ದ, ಅಲ್ಲಿ ಹೋದ್ರೆ ಅಣ್ಣ ಬೈತಾನೆ ಅಂತ ಗೊತ್ತಾಯ್ತು. ಭೀಮಸೇನ ದೇವರನ್ನು ಶರಣವನ್ನು ಹೊಂದುತ್ತಾ ಇದ್ದಾರೆ. ಆವಾಗ ಭೀಮಸೇನ ದೇವರು ಉಪಕೃಷ್ಯ ಸಹೋದರಾಣ ನಿದ್ರಾ ಪ್ರಭಂಗ ಭಯಕೋ ಯುಧೇ ಮುನಾಚ. ಭಾಳ ದೂರ ಕರ್ಕೊಂಡು ಹೋದ್ನಂತೆ ಭೀಮಸೇನ ದೇವರು. ಇವರು ಪಾಂಡವರೆಲ್ಲ ಮಲ್ಕೊಂಡಿದ್ರು, ಉಳಿದವರು. ಸುಮ್ಮನೆ ನಾವೇನೋ ಆಟ ಆಡ್ತಿರ್ತೇವೆ, ಎಲ್ಲರಿಗೂ ಡಿಸ್ಟರ್ಬ್ ಆಗ್ತದೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ತೊಂದರೆ ಕೊಡೋದು. ಮಕ್ಕಳು ಆಟ ಆಡ್ಲಿಕ್ಕೆ ಶುರು ಮಾಡಿದ್ರೆ ನಮ್ಮ ನಿದ್ದೆ ಕೆಡಿಸ್ತಿರ್ತಾರೆ. ಇನ್ನು ಭೀಮಸೇನ ದೇವರು ಅವ್ರಿಗೆ ಇವ್ರಿಗೆ ಸಂಹಾರ ಮಾಡೋದು ಒಂದು ಆಟ, ಸಹಜವಾದ ಆಟ. ಮಲ್ಕೊಂಡ್ರನ್ನ ಯಾಕೆ ತೊಂದರೆ ಕೊಡಬೇಕು ಅಂತ ಹೇಳ್ತಾರೆ. ನಿದ್ರಾ ಪ್ರಭಂಗ ಭಯತಃ, ಎಲ್ಲರ ನಿದ್ದೆ ಹಾಳು ಮಾಡಬೇಕಾಗ್ತದೆ ಅಂತ ಹೇಳಿ ದೂರ ಹೋಗಿ ಅವನನ್ನು ಕೊಂದು ಬಿಡ್ತಾರೆ. ಮೊದಲು ಮುಷ್ಟಿ ಯುದ್ಧ, ಮಲ್ಲ ಯುದ್ಧ, ಕಲ್ಲು ಬಂಡೆ ಇವನ್ನೆಲ್ಲ ಎರಚಾಡ್ಕೊಂಡು ಕೊನೆಗೆ ಅವರನ್ನ ಎದೆಗೆ ಗುದ್ದಿ ಅವರನ್ನು ಸಂಹಾರವನ್ನು ಮಾಡ್ತಾ ಇದ್ದಾರೆ. ರಕ್ತ ಕಾರ್ಯವು ಸತ್ತು ಬಿಡ್ತಾ ಇದ್ದಾರೆ ಹಿಡಿಂಬ. ಹೀಗೆ
ಹಿಡಿಂಬ ನನ್ನ ಸಂಹಾರ ಮಾಡಿದ ಮೇಲೆ ತಾಭ್ಯಾಂ ಅನುತ್ತಮಪಿಯನ್ನ ಕರೋತಿ ಭೀಮಃ ಪ್ರಾದುರ್ಭವೂವ ನಿಖಿಲೋ ಗುಣಾಧಿಪೂರ್ಣಃ ವ್ಯಾಸಾತ್ಮಕಃ. ವೇದವ್ಯಾಸ ದೇವರು ಅಲ್ಲಿಗೆ ಬರ್ತಕ್ಕಂಥವರಾಗಿದ್ದಾರೆ. ಬಂದಾಗ ಬೇಗ ನೀನು ಮದುವೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಏತಾಂ ಗ್ರಹಾಣ ಯುವತಿಂ ಸುರಸತ್ಪಶೋಭಾಂ ಜಾತೇ ಸುತೇ ಸಹಸುತ ಪ್ರತಿಯಾತು ಚೈಷ. ಎಷ್ಟು ದಿವಸ ಇರ್ತಾಳೆ ನಿನ್ನ ಹತ್ರ, ಒಬ್ಬ ಮಗ ಹುಟ್ಟೋ ತನಕ ಮಾತ್ರ ನಿನ್ನೊಟ್ಟಿಗೆ ಇರಬೇಕು, ಇವಳು ಮುಂದೆ ಹೊರಟು ಹೋಗಬೇಕು ಅಂತ ಹೇಳ್ತಾರೆ. ಅವನು ಹಿಡಿಂಬೆ ಭೀಮಸೇನ ದೇವರು ರಾಣಿಯಾಗಿ ಪಟ್ಟದರಸಿಯಾಗಿ ಬರಬೇಕು ಅಂತ ಬಂದವಳಲ್ಲ, ತತ್ಕಾಲದಲ್ಲಿ ಬಂದು ಮತ್ತು ವಾಪಸ್ ಹೋಗಿಬಿಟ್ಲು ಅಷ್ಟೇ ಅವಳು. ಅದಾದ ಮೇಲೆ ಅವನ ಮಾತಿನಂತೆ, ಭೀಮಸೇನ ದೇವರ ಮಾತಿನಂತೆ, ವೇದವ್ಯಾಸನ ಮಾತಿನಂತೆ ಬರ್ತಾ ಇದ್ದ ಮದುವೆ ಮಾಡಿಕೊಳ್ತಾರೆ. ಮದುವೆಯನ್ನು ಮಾಡಿಕೊಂಡು ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಭೀಮನನ್ನು ಕರೆದುಕೊಂಡು ಓಡಾಡ್ತಾ ಇದ್ದಂತ, ವಿಹಾರ ಮಾಡ್ತಾ ಇದ್ದಂತ. ಸಾಕಷ್ಟು ಪ್ರದೇಶಗಳಲ್ಲಿ, ದೇವದುರ್ಗಮವಾದ ಎಲ್ಲ ಪ್ರದೇಶಗಳಲ್ಲಿಯೂ ಕೂಡ ಭೀಮಸೇನ ದೇವರನ್ನು ಹೊತ್ಕೊಂಡು ಓಡಾಡಿದ್ದಂತೆ ಹಿಡಿಂಬೆ. ಸಾ ನಂದನಾದಿಷು ವನೇಷು ವಿಹೃತ್ಯತೇನ ಸಾಯಂ ಪ್ರಯಾತ ಪಥಯಾ ಸಹಿತಾಶ್ಚ ಪಾರ್ಥಾನ್. ಬೆಳಿಗ್ಗೆ ಸೂರ್ಯೋದಯ ಆದ ತಕ್ಷಣ ಕರ್ಕೊಂಡು ಹೋಗೋದು ಗಂಡನನ್ನ, ಸಾಯಂಕಾಲ ಸುತ್ತಿ ಮತ್ತೆ ವಾಪಸ್ ತಂದುಬಿಡ್ತಿದ್ಲಂತೆ. ಜಾಲಿ ರೆಡಿ ಮುಗಿಸ್ಕೊಂಡು ಒಬ್ಬ ಮಗ ಹುಟ್ಟುತ್ತಾನೆ ಅದರ ಪ್ರಭಾವದಿಂದ. ಯಾಕೆ ಈ ಕೆಲಸ ಮಾಡ್ತಿದ್ರು, ಹೋಗಬಹುದಿತ್ತಲ್ವಾ ಅಂತಂದ್ರೆ ಪಾಂಡವರಿಗೆ ಒಳಗಡೆ ಅಳುಕಿತ್ತಂತೆ. ಎಚ್ಚರ ಇದ್ದಾಗ ನಮ್ಗೆ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ರಾತ್ರಿ ಮಲಗಿದಾಗ ಯಾರು ಬೇಕಾದರೂ ಏನು ಮಾಡಬಹುದು. ಆವಾಗ ಎಚ್ಚರ ಇರುವಂತಹ ಏಕೈಕ ವ್ಯಕ್ತಿ ರಾತ್ರಿ ಕಾಲದಲ್ಲಿ ವಾಯುದೇವರೊಬ್ಬರೇ, ಭೀಮಸೇನ ದೇವರೊಬ್ಬರೇ ಅಂತ ಆಲೋಚನೆ ಮಾಡಿ. ವಾಸ್ತವವೂ ಕೂಡ ಹೌದು. ನಾವು ಮಲಗಿದ್ರೂ ಕೂಡ ಪ್ರಾಣದೇವರ ಸಂಚಾರ ನಮ್ಮ ದೇಹದಲ್ಲಿ ಯಾವತ್ತೂ ನಿಲ್ಲುವುದಿಲ್ಲ, ಅದು ನಿಂತರೆ ನಾವು ಇಲ್ಲ ಅಂತಾನೆ ಅರ್ಥ. ಆ ತತ್ವವನ್ನ ಇಲ್ಲಿ ಸೂಚನೆಯನ್ನು ಮಾಡಿಕೊಡ್ತಾರೆ. ಊಷಸ್ತತ್ವಚ ಷಣ್ಮಾಸಾನ್ ವಟವೃಕ್ಷೇ ಯಥಾ ಸುಖಂ. 6 ತಿಂಗಳ ಕಾಲ ಅಲ್ಲೇ ಉಳಿದಿದ್ದಂತೆ. ಘಟೋತ್ಕಚ ನಿವೃತ್ತಿ, ದಿಗಭಿಮಾನಿಯಾದ ನಿವೃತ್ತಿ ಘಟೋತ್ಕಚನಾಗಿ ಅವತಾರ ಮಾಡ್ತಾ ಇದ್ದಾನೆ. ಹೆಸರಿನ ಬಗ್ಗೆ ಸ್ವಲ್ಪ ವಿವಾದ ಇದೆ ಅವನಲ್ಲಿ. ಘಟ ಮತ್ತು ಉತ್ಕಚ. ಮೊದಲು ತಲೆ ಕೂದಿರಲಿಲ್ಲಂತೆ, ತಾಮ್ರ ತಮಗೆ ಇದ್ದಂಗೆ, ಆಮೇಲೆ ಕೂದಲು ಬೆಳೀತಂತೆ ಉತ್ಕಚವಾಗಿ. ನಿಮಿಷದಲ್ಲಿ ಹುಟ್ಟಿದ ಕ್ಷಣದಲ್ಲಿ ಇರಲಿಲ್ಲ, ಆಮೇಲೆ ಬೆಳ್ಕೊಂಡು ತತ್ಕ್ಷಣದಲ್ಲಿ. ಅದು ಹಿಂಗೆ ನಿಮಿರ್ಕೊಂಡು ನಿಂತ್ಕೊಂಡಿದ್ದಂತೆ. ಅದಕ್ಕೋಸ್ಕರ ಅವನಿಗೆ ಘಟವತ್ತು ಘಟೋತ್ಕಚ ಘಟೋತ್ಕಚ ಎಂಬುದಾಗಿ ಅವನಿಗೆ ಹೆಸರನ್ನು ಕೊಟ್ಟಿದ್ದಾರೆ. ಕೇಶಃ ನಿಮೇಷತಃ ಉದಾಸು ಅಥೋಹಿ ನಾಮ. ಆಚಾರ್ಯರ ಕಾರಣವನ್ನು ಕೊಡ್ತಾರೆ. ಆಯಿತು, ವೇದವ್ಯಾಸರಿಗೆ ಒಂದು ಮಗು ಆಗೋ ತನಕ ಮಾತ್ರ ಇರಬೇಕು ಅಂತ ತೀರ್ಮಾನ ಮಾಡಿದ್ರು. ಅಲ್ಲಿ ತನಕ ಇತ್ತು, ತನ್ನ ಪಾಡಿತ ವಾಪಸ್ ಹೋದ್ರಂತೆ. ನಾವು ಯಾವಾಗ ಕರಿತೀವಿ ಅವಾಗ ಬರ್ರಿ ಅಂತ. ಅವ್ರಿಗೊಂದು ನಾವು ಕರೆದಾಗ ಬರಬೇಕು. ಮಹಾಭಾರತ ಯುದ್ಧಕ್ಕೆ ಬಂದಿದ್ದು ಘಟೋತ್ಕಚ ಮತ್ತು ಅಲ್ಲಿ ತನಕ ವಾಪಸ್ ಬರಲೇ ಇಲ್ಲ ಅವರು ಅಂತ ಹೇಳ್ತಾರೆ. ವೇದವ್ಯಾಸ ದೇವರು ಹೇಳ್ತಾರೆ, ನೀವು ಇಲ್ಲಿರೋದು ಸರಿಯಲ್ಲ, ಏಕಚಕ್ರ ನಗರಕ್ಕೆ ಹೊರಡ್ರಿ ನೀವು. ಏಕಚಕ್ರ ನಗರಕ್ಕೆ ಬಕಾಸುರನ್ನು ಸಂಹಾರ ಮಾಡಲಿಕ್ಕೋಸ್ಕರವಾಗಿ ಏಕಚಕ್ರ ನಗರಕ್ಕೆ ಹೋಗ್ತಾ ಇದ್ದಾರೆ. ವೇದವ್ಯಾಸ ದೇವರು ಒಂದು ಮನೆಯಲ್ಲಿ, ಬ್ರಾಹ್ಮಣನ ಮನೆಯಲ್ಲಿ ಉಳಿಸಿದ್ರು. ಸುಮ್ಮನೆ ಉಳಿಸೋಂಗಿಲ್ಲ. ವೇದವ್ಯಾಸ ದೇವರು ಹೇಳಿದ್ರು, ನನ್ನ ಶಿಷ್ಯರು ಇವರು ಸ್ವಲ್ಪ ದಿವಸ ಮನೆಯಲ್ಲೇ ಉಳ್ಕೊಂಡಿರ್ತಾರೆ ಇವರು ಅಂತ ಹೇಳಿದ್ರಂತೆ. ತಾನ್ ಅನುಶಾಸ್ಯ ಛಾಯಾತೆ ತತ್ರ ವಾಸವತ ಚಕ್ರು ಅನುಚ್ಯ ವೇದ. ಹೇಗೆ ಕಾಲ ಕಳೀತಿದ್ರು ಅಂದ್ರೆ ವೇದ ಪಾರಾಯಣವನ್ನು ಮಾಡಿಕೊಂಡು ಅವರು ಪಂಚಪಾಂಡವರು ಕಾಲ ಕಳೀತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ಆ ರೀತಿಯ ಮಹಾಭಾರತಾದಿ ಕಾಲಗಳಲ್ಲಿ ವೇದ ಪಾರಾಯಣಕ್ಕೆ ಎಷ್ಟು ಮಹತ್ವ ಇತ್ತು ಅಂತ ಆಲೋಚನೆ ಮಾಡಿ. ಒಬ್ಬ ವೇದಜ್ಞ ಬ್ರಾಹ್ಮಣನಿಗೆ ಊಟಕ್ಕೆ ಹಾಕಿದರೆ ಪುಣ್ಯ ಬರ್ತದೆ ಅಂತ ಹೇಳ್ತಾರೆ. ಯಾವತೀರ್ವೈಹಿ ದೇವತಾ ತಾಸರ್ವ ವೇದವಿಧಿ ಬ್ರಾಹ್ಮಣೇ ವಸಂತಿ ಅಂತ ಹೇಳ್ತಾರೆ ವೇದವಾಕ್ಯ. ಯಾವೆಲ್ಲ ದೇವತೆಗಳಿದ್ದಾರೋ ಆ ಎಲ್ಲ ದೇವತೆಗಳ ನಿತ್ಯ ಸಂವಿಧಾನ ಒಬ್ಬ ವೇದಜ್ಞನಾದ ಬ್ರಾಹ್ಮಣನಲ್ಲಿ ಇದೆ.
ತಸ್ಮಾತ್ ನಮಸ್ಕುರ್ಯಾತ್ ನಾಶ್ಲೀಲಂ ಕೀರ್ತಯೇತ್. ದಿವೇ ದಿವೇ ನಮಸ್ಕುರ್ಯಾತ್ ನಾಶ್ಲೀಲಂ ಕೀರ್ತಯೇ. ಅವರಿಗೆ ಕಂಡಾಗ ನಮಸ್ಕಾರ ಮಾಡಬೇಕು, ಅಷ್ಟು ಪುಣ್ಯ ಇದೆ ನಮಗೆ. ನಾಶ್ಲೀಲಂ ಕೀರ್ತಯೇತ್, ಅವರಿಗೆ ಕತ್ತು ಮಾತುಗಳನ್ನು ಆಡಬಾರದು. ಏತಾಹ ಏವ ದೇವತಾಹ ಪ್ರೀಣಾತಿ. ಈ ಎಲ್ಲ ಕಾರಣಗಳಿಂದಲೇ ದೇವತೆಗಳು ಪ್ರೀತರಾಗ್ತಾರೆ. ಬ್ರಾಹ್ಮಣನಿಗೆ ಸಮಸ್ತ ಸಂಪತ್ ಸಮವಾಪ್ತಿ ಹೇತವಃ ಸಮುಚ್ಚಿತಾಪತ್ ಕುಲಧೂಮಕೇತವಃ ಅಪಾರ ಸಂಸಾರ ಸಮುದ್ರ ಸೇತವಃ ಪುರಂತು ಮಾಂ ಬ್ರಾಹ್ಮಣ ಪಾದಪಾಂಸವಃ. ಒಬ್ಬ ಬ್ರಾಹ್ಮಣ ಮನೆಗೆ ಬಂದ ಅಂತಂದ್ರೆ ಅಷ್ಟು ಪುಣ್ಯವನ್ನ ಸಂಪಾದನೆಯನ್ನು ಮಾಡಿದ್ದೇವೆ ಅಂತ ಅರ್ಥವನ್ನು ಮಾಡಿಕೊಳ್ಬೇಕು. ನವಿಪ್ರಪಾದೋದಕ ಕರ್ತಮಾನಿ ನವೇದ ಘೋಷ ಧ್ವನಿ ಗರ್ಜಿತಾನಿ. ನಮ್ಮ ಮನೆಗಳಿಗೆ ಅವಾಗವಾಗ ಬ್ರಾಹ್ಮಣರು ಬರ್ತಾನೆ ಇರಬೇಕು, ಅದು ನಮ್ಮ ಶ್ರೇಯಸ್ಸಿಗೆ ಕಾರಣ. ತೇ ತತ್ರ ವಾಸಂ ಅಥ ಚಕ್ರು ಅನುಜ್ಯ ವೇದಾನ್. ವೇದಜ್ಞರಾಗಿ ಬ್ರಾಹ್ಮಣರ ವೇಷದಿಂದ ಅಲ್ಲಿ ಇರ್ತಕ್ಕಂಥವರಾಗಿದ್ದಾರೆ ಪಂಚಪಾಂಡವರು. ಭಾಗವತದಲ್ಲಿ ಋತುಚಕ್ರವರ್ತಿ ಒಂದು ಮಾತನ್ನು ಹೇಳ್ತಾನೆ. ವ್ಯಾಲಾಲಯ ಏತೇ ಗೃಹಾಹ. ಸನತ್ ಕುಮಾರರು ಬರ್ತಾರೆ ಋತುಚಕ್ರವರ್ತಿಗೆ, ಉಪದೇಶವನ್ನು ಕೊಟ್ಟು ಅವನು ನೀನು ತತ್ವೋಪದೇಶವನ್ನು ಮಾಡ್ತಾನೆ. ಆವಾಗ ಅವನು ಹೇಳುವಂತಹ ಮಾತು, ನೀವು ಬರದೇ ಹೋದರೆ ನಮ್ಮ ಮನೆ ಭೂತದ ಬಂಗಲೆ ಅಂತ ಹೇಳ್ತಾರೆ. ಸಜ್ಜನರು ಬರದೇ ಇರುವ, ಬ್ರಾಹ್ಮಣರು ಬರದೇ ಇರುವ ಮನೆ ಅದು ಭೂತದ ಬಂಗಲೆ, ವ್ಯಾಲಾಲಯ ಅಂತ ಹೇಳಬೇಕು. ಅಷ್ಟು ನಿಂದನೆಯನ್ನು ಹೇಳ್ತಾರೆ. ಹಾಗಾಗಿ ಅವಾಗವಾಗ ಮನೆಗಳಿಗೆ ಬ್ರಾಹ್ಮಣರು ಬರಬೇಕು, ಅವರ ಆಶೀರ್ವಾದಗಳನ್ನು ನಾವು ಪಡಿತಾ ಇರಬೇಕು. ತೇತತ್ರ ವಾಸಂ ಅಥ ಚಕ್ರು ಅನುಚ್ಯ ವೇದಾನ್ನ. ವೇದಜ್ಞರಾದ ಬ್ರಾಹ್ಮಣರು ಅಲ್ಲಿ ಪಾರಾಯಣವನ್ನು ಮಾಡಲಿಕ್ಕೋಸ್ಕರವಾಗಿ ಇರತಕ್ಕಂಥವರಾಗಿದ್ದಾರೆ. ಭೀಮಸೇನ ದೇವರು ಏಕಚಕ್ರ ನಗರದಲ್ಲಿ ಹೇಗೆ ಜೀವನವನ್ನು ಮಾಡ್ತಾ ಇದ್ರು? ಅವನು ಒಂದೇ ಮಾತು ಹೇಳಿದ್ದ, ನಾವಿಲ್ಲಿಂದ ಹೊರಡೋದು ಬೇಡ, ಸತು ಭೈಕ್ಷ್ಯಚಾರ. ನಾವು ಹೋದ್ರೆ ಭಿಕ್ಷೆ ಬೇಡಿ ಜೀವನವನ್ನು ಮಾಡಬೇಕಾಗ್ತದೆ. ನಮ್ಮ ಧರ್ಮಕ್ಕೆ ಚ್ಯುತಿ ಬರ್ತದೆ, ಕ್ಷಾತ್ರ ಧರ್ಮಕ್ಕೆ ಚ್ಯುತಿ ಬರ್ತದೆ. ಭಿಕ್ಷೆ ಬೇಡೋದು ನಮ್ಮ ಧರ್ಮ ಅಲ್ಲ. ಆದರೂ ಕೂಡ ಪ್ರತಿನಿತ್ಯದಲ್ಲಿ ಭೀಮಸೇನ ದೇವರು ಭಿಕ್ಷೆ ಬೇಡ್ತಿದ್ರು. ಆಚಾರ್ಯರು ಹೇಳ್ತಾರೆ, ಹೆಂಗೆ ಭಿಕ್ಷೆ ಬೇಡೋದು? ಅವರಿಗೆ ಒಬ್ಬವನು ಭಿಕ್ಷಾ ಪಾತ್ರೆಯನ್ನು ರೆಡಿ ಮಾಡಿ ಕೊಟ್ಟಿದ್ದಂತೆ. ಒಂದು ಸತಿ ಅವನ ಮನೆಗೆ ಬೆಂಕಿ ಬಿದ್ದಿತ್ತು, ಬೀಳೋ ಸಾಧ್ಯತೆ ಇತ್ತು, ಪಕ್ಕದ ಮನೆಗೆಲ್ಲ ಬರ್ತಾ ಇತ್ತು. ಇವ್ರು ಏನು ಮಾಡಬೇಕು ಅಂತಂದ್ರೆ, ನೆಲದಿಂದ ಇಡೀ ಕೃಷ್ಣ, ನಾವು ಗೋವರ್ಧನ ಪರ್ವತ ಇತ್ತು ಕೇಳಿದೀವಿ, ನೆಲದಿಂದ ಇಡೀ ಮನೆನೇ ಹಿಂಗೆ ಎತ್ತಿ ಪಕ್ಕಕ್ಕೆ ಇಟ್ಬಿಟ್ರಂತೆ. ಒಬ್ಬ ಕುಂಬಾರನ ಮನೆ ಅದು. ಭಾರಿ ಖುಷಿ ಆಯ್ತಂತ ಅವನಿಗೆ. ಆ ಖುಷಿಗೆ ಏನು ಮಾಡಿದ ಅಂತಂದ್ರೆ, ದೊಡ್ಡದೊಂದು ಭಿಕ್ಷಾ ಪಾತ್ರೆ ಮಾಡಿಕೊಟ್ಟ. ಪೂರ್ತಿ ದೊಡ್ಡದು ಮನೆ ಎಷ್ಟು ದೊಡ್ಡದಿದೆಯೋ ಅಷ್ಟು ದೊಡ್ಡ ಭಿಕ್ಷಾ ಪಾತ್ರೆ ಅವರಿಗೆ. ಅವ್ರು ಏನೂ ಮಾಡ್ತಿರ್ಲಿಲ್ಲ ಅಂತ, ಮನೆ ಮುಂದೆ ಹೋಗಿ ಹುಂಕಾರ ಮಾಡ್ತಾ ಇದ್ರು. ಹುಂಕಾರ ಮಾಡಿದ್ರೆ ಭಿಕ್ಷಾ ಮಠಚ್ಚು ಸತತಂ ಪ್ರತಿಹುಂಕೃತೇನ ಭೀಮೋ ವಿಷಾಂ ಸದನ ಏವ ಗೃಹ ಪ್ರಮಾಣಂ. ಎಂಥದ್ದು ಅಂದ್ರೆ ಒಂದು ದೊಡ್ಡ ಮನೆಯಷ್ಟು ಇತ್ತಂತದು ಗೃಹ ಪ್ರಮಾಣ. ಅಷ್ಟು ದೊಡ್ಡ ಭಿಕ್ಷಾ ಪಾತ್ರೆ. ಭವತಿ ಭಿಕ್ಷಾ ಅಂತ ಹೀಗೆ ಕೇಳೋದಿಲ್ಲ, ಅಂತಿದ್ರಂತೆ. ಎಲ್ಲರೂ ತಂದಕ್ಕೆ ಹಾಕ್ತಾ ಇದ್ರು. ಭಾಂಡಂ ಕಪಾಲ ವಿಹಿತಂ ಪ್ರತಿಗೃಹ್ಯ ಗಚ್ಚತಿ. ಹೀಗೆ ಎಲ್ಲಿಯೂ ಕೂಡ ತಮ್ಮ ಧರ್ಮವನ್ನು ಚ್ಯುತಿಯನ್ನು ಮಾಡ್ತಾ ಇದ್ರು. ಮತ್ತೆ ಇವ್ರ ಮನೆಗೆ ಹೋಗ್ತಿರ, ಬ್ರಾಹ್ಮಣರ ಮನೆಗೆ ಹೋಗ್ತಿರ್ಲಿಲ್ಲ ಅಂತ, ವೈಶ್ಯರ ಮನೆಗೆ ಹೋಗ್ತಾ ಇದ್ರು. ಬ್ರಾಹ್ಮಣರ ಮನೆಗೆ ಕೇಳಬಾರ್ದು, ಭಿಕ್ಷೆ ಕೇಳೋ ಕರ್ತವ್ಯ ಅಲ್ಲ ನಮ್ಮದು. ವಿಷಾಂಸದನ ಏವ. ವೈಶ್ಯರ ಮನೆಗೆ ಹೋಗ್ತಾ ಇದ್ದ, ಬ್ರಾಹ್ಮಣರ ಮನೆಗೆ ಕ್ಷತ್ರಿಯರು ಹೋಗ್ಬಾರ್ದು, ಕೇಳಬಾರ್ದು. ಅವರಿಗೆ ಹುಂಕಾರ ಮಾಡುವಂತ ಶಕ್ತಿ ಇಲ್ಲ. ಯಾವ ಲೆಕ್ಕರಿ ಇದು ಹುಂಕಾರ? ಆಚಾರ್ಯರು ಶಾಸ್ತ್ರಗಳಲ್ಲಿ ನಿರೂಪಣೆಯನ್ನು ಮಾಡ್ತಾ ನಮ್ಮ ಲಿಂಗ ದೇಹ ಹೇಗೆ ಭಂಗ ಆಗುತ್ತೆ ಅಂತ ಹೇಳಿ, ಸಾತ್ವಿಕರ ಲಿಂಗ ದೇಹ ವಿರಜಾ ನದಿ ಸ್ನಾನದಿಂದ ಭಂಗ ಆಗ್ತದೆ.
ತಾಮಸದ ಲಿಂಗ ದೇಹ ಭೀಮಸೇನನ ಗದಾಪ್ರಹಾರದಿಂದ ಆಗುತ್ತೆ. ಮಧ್ಯದಲ್ಲಿ ಒಬ್ಬರು ರಾಜಸರಿದ್ದಾರೆ, ನಿತ್ಯ ಸಂಸಾರಿಗಳು. ಆ ಭೀಮಸೇನ ದೇವರು ಹುಂಕಾರದಿಂದ ಲಿಂಗದೇಹ ಭಂಗ ಆಗುತ್ತೆ. ಲಿಂಗದೇಹ ಭಂಗ ಆಗದೇ ಇದ್ರೆ ನಮ್ಮ ಸ್ವರೂಪವನ್ನು ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದಾಗ ಎಂಥ ಲಿಂಗದೇಹವೇ ಭಂಗ ಆಗತ್ತೆ ಭೀಮಸೇನ ದೇವರ ಒಂದು ಹುಂಕಾರದಿಂದ. ಭಿಕ್ಷಾ ತಂದುಕೊಡಲು ಅವರಿಗೆ ಭಿಕ್ಷಾ ಮಠತ್ಸು ಸತತಂ ಪ್ರತಿಹುಂಕೃತೇನ ಭೀಮೋನ್ವಿಷಾಂ ಸತನ ಏವ ಗೃಹ ಪ್ರಮಾಣಂ ಭಾಂಡಂ ಕುಲಾಲ ವಿಹಿತಂ ಪ್ರತಿಗೃಹ್ಯ ಗಚ್ಚತಿ ಆಶಂಕಯ ಅವಗಮನಸ್ಯ ತಮಾಹ ಧರ್ಮಃ. ಅವರು ಹೇಳ್ತಾರಂತೆ, ಧರ್ಮರಾಜ ಹೇಳ್ತಾನೆ, ನೀನು ಮೇಲಿಂದ ಹೋಗ್ಬೇಡಪ್ಪ, ಸಾಕು, ಬಿಟ್ಬಿಡು ಅಂತ ಹೇಳ್ತಾನೆ. ಭಿಕ್ಷಾಂಚತೇನ ಚರಸಿ ಪ್ರತಿಹುಂಕೃತೇನ. ಹೀಗೆ ಹೇಳಿದಾಗ ಅವರು ನತು ವ್ರಜೇಥಾಹ, ನಾವೆಲ್ಲರೂ ಹೋಗ್ತೇವೆ, ಬಂದಿರೋದನ್ನೆಲ್ಲವನ್ನೂ ಕೂಡ ನಿನಗೆ ತಂದು ಒಪ್ಪಿಸಿಬಿಡ್ತೇವೆ. ಆದ್ದರಿಂದ ನೀನು ಹೋಗೋದು ಬೇಡ, ತಾಯಿ ಹುಟ್ಟಿ ನೀನು ಆನಂದದಿಂದ ಮನೆಯಲ್ಲಿ ಕುಳಿತುಕೊಂಡಿರು. ಇವ್ರು ದಿವಸ ಹೋಗೋ ಕೆಲಸ, ಅಲ್ಲಿ ತನಕ ಹೋಗ್ತಿದ್ದ, ಆಮೇಲೆ ಮನೆಯಲ್ಲಿ ಆನಂದದಿಂದ ಭೀಮಸೇನ ದೇವರು ಇರ್ತಾರೆ. ಇದು ಅವರಿಗೆ ಬೇಕಿತ್ತು ಅಂತ ಹೇಳ್ತಾರೆ. ಏನಿತ್ತು? ಮನೆಯಲ್ಲಿ ಯಾರೂ ಇಲ್ಲ. ಅಂದರೆ ಹಿಂದಿನ ಕಾಲದ ಮನೆಯನ್ನು ಕಲ್ಪನೆ ಮಾಡ್ಕೊಳ್ರಿ. ಮನೆ ಅಂದರೆ ಇಲ್ಲಿ ಇರಲ್ಲ, ಅಲ್ಲೆಲ್ಲೋ ಒಳಗಡೆ ಮನೆ ಇರ್ತದೆ, ಹೊರಗಡೆ ಪ್ರಾಂಗಣ, ಅಲ್ಲಿ ಇವರು ವಾಸ. ಯಾವುದೋ ಒಂದು ಪ್ರದೇಶದಲ್ಲಿ ಮನೆ, ಔಟ್ ಹೌಸ್ ಅಲ್ಲ, ಇನ್ನರ್ ಹೌಸ್ ಅದು ಹೊರಗಡೆ ಇರೋದಂದ್ರೆ ಹಿಂಬದಿಯಲ್ಲ ಮುಂಬದಿಯಲ್ಲೇ ಇರ್ತಕ್ಕಂತಹ ಜಾಗ, ಅಲ್ಲಿಯೇ ವಾಸವಾಗಿದ್ದರು. ಇವರೆಲ್ಲ ಭಿಕ್ಷೆಗೋಸ್ಕರವಾಗಿ ಹೋಗಿದ್ದಾರೆ. ಮನೆಯಲ್ಲಿ ಏನೋ ಗಲಾಟೆ ನಡೀತಾ ಇದೆ. ಮನೆ 4 ಜನ, ಗಂಡ ಹೆಂಡತಿ, ಒಂದು ಮಗು, ಒಂದು ಹೆಣ್ಮಗು, ಇಷ್ಟು ಜನರಲ್ಲಿ ಏನೋ ಪರಸ್ಪರ ಮಾತಾಡ್ತಾ ಇದ್ದಾರೆ. ಏನು ಅಂತಂದ್ರೆ, ಬಕಾಸುರನ ಏಕಚಕ್ರ ನಗರ ಅದು. ಅವನು ಪ್ರತಿನಿತ್ಯದ ಕಂಡೀಷನ್ ಒಂದು ಒಪ್ಪಂದ ಮಾಡ್ಕೊಂಡಿದ್ರು. ಆ ಬಕಾಸುರ ಯಾವಾಗಂದ್ರೆ ಆವಾಗ ಬಂದು ಹೆಂಗೆ ಬೇಕು ಹಂಗೆ, ಯಾರನ್ನು ಬೇಕು ಅವ್ರನ್ನ ತಿನ್ಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಏನು ಸಿಗ್ತದೆ ತಿನ್ನೋದು ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ. ನೀನು ಹಿಂಗೆಲ್ಲ ಬರಬೇಡ, ಪ್ರತಿನಿತ್ಯ ನಿನಗೆ ಇಷ್ಟ ಆಹಾರ ಕೊಡಿಸ್ಬಿಡ್ತೀವಿ, ನಾವೇ ನಿನಗೆ ಟ್ಯಾಕ್ಸ್ ಥರ ಕಟ್ತಾ ಇರ್ತೀವಿ. ಏನು ಅಂತಂದ್ರೆ, 1 ಬಂಡಿ ಅನ್ನ, 2 ಎತ್ತು ತಿನ್ಲಿಕ್ಕೆ ಅದು ಹೊತ್ಕೊಂಡ್ಬಂದ್ರು, ಒಬ್ಬ ಮನುಷ್ಯ ತಿನ್ಲಿಕ್ಕೆ ಅದನ್ನು ಹೊಡ್ಕೊಂಡು ಬರೋನು, ಉಳಿದಂತೆ ಎಷ್ಟು ಸಾಕು ಅಷ್ಟೆಲ್ಲ ಆಹಾರಗಳನ್ನು ಕೂಡ ನಿನಗೆ ಕಳಿಸ್ತೇವೆ. ಗಿರಿಸನ್ನಿವ ಭಕ್ಷ್ಯ ಭೋಜ್ಯ, ಬೆಟ್ಟದಷ್ಟು ತಿನ್ಲಿಕ್ಕೆ ಬೇಕಾದೆಲ್ಲ ಕಳಿಸ್ತೇವೆ, ಇದರಿಷ್ಟು ಕಳಿಸ್ತೇವೆ. ಇದೇನಾಗಿತ್ತು? ಪಾಂಡವರು ಯಾವ ಮನೆಯಲ್ಲಿ ಉಳ್ಕೊಂಡಿದ್ದಾರೋ ಪ್ರತಿನಿತ್ಯ ಅವರು ಊರಿನ ಗ್ರಾಮಸ್ಥರು ತೀರ್ಮಾನ ಮಾಡಿದ್ದು, ಒಬ್ಬೊಬ್ಬರ ಮನೆಯಿಂದ ಒಬ್ಬೊಬ್ಬರು ಸಾಯಬೇಕು, ದಿವಸ ಸಾಯೋದು ಅಂದ್ರೆ ಅವ್ರಿಗೆ ಆಹಾರ ಆಗಬೇಕು ಅಂತ. ಅವತ್ತು ಈ ಮನೆ ಸರದಿ ಬಂದಿತ್ತು. ಇವು ಯಾವ ಮನೆಯಲ್ಲಿ ಉಳ್ಕೊಂಡಿದ್ದಾರೋ ಆ ಮನೆ ಸರದಿ ಬಂದಿತ್ತು. ಹೋಗಬೇಕು ಅಂತ ಚರ್ಚೆ, ಯಾರು ಹೋಗಬೇಕು ಅಂತ ಪ್ರತಿಯೊಬ್ಬರದ್ದು ಚರ್ಚೆ ಶುರುವಾಯಿತು. ಗಂಡ, ಮಗಳು, ಹೆಂಡತಿ, ಮಗ, 4 ಜನ ಇದ್ದಾರೆ. ಅವರು ವಿಚಾರವನ್ನು ಮಾಡ್ತಾ ಇದ್ದಾರೆ. ಅವಳು ಮಾತಾಡ್ಕೊಳ್ತಾ ಇದ್ದಾಳೆ. ಏನಂತಂದ್ರೆ, ಅನ್ಯತ್ರ ಯಾವ ಇತಿ ಪೂರ್ವ ಉದಾಹರಣೆ, ಈ ಊರೇ ಬಿಟ್ಟು ಹೋಗ್ಬಿಡೋಣ ಅಂತ ಹೇಳಿದ್ದೆ, ನೀವು ಹೇಳಿದ್ರಿ ಅಂತ ಇಲ್ಲಿ ಇರ್ಬೇಕಾಯ್ತು ಅಂತ ಹೇಳ್ತಾರೆ. ಅದಕ್ಕೆ ನೀವೇ ಮನಸ್ಸು ಮಾಡಲಿಲ್ಲ, ಊರು ಬಿಟ್ಟು ಹೋಗಿದ್ರೆ ಸಾಯೋ ಪರಿಸ್ಥಿತಿ ಬರಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹೆಂಡತಿ ಹೇಳ್ತಾಳೆ, ನೀವ್ಯಾಕೆ ಅಂತೀರಿ, ನಾನು ಮನಸ್ಸು ಮಾಡಿಲ್ಲ ಅಂತಲ್ಲ ಹೇಳೋದು ನೀವು, ನಾನೇ ಹೋಗ್ಬಿಡ್ತೀನಿ, ಬಂಡಿಯನ್ನು ಓಡಿಸ್ಕೊಂಡು ಎತ್ತಿನ ಗಾಡಿ ತಗೊಂಡು ನಾನು ಹೋಗ್ತೀನಿ, ನಾನು ಸತ್ತು ಹೋಗ್ತೀನಿ ಬಿಡ್ರಿ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಅಂಥ ತಪ್ಪು ಯಾವತ್ತೂ ಮಾಡಬಾರದು. ಅರ್ಥೇ ತವಾದ್ಯ ತನುಸಂತ್ಯಜನಾದ ಹಂಸ್ಯಾನು ಲೋಕೆ ಸತಿ ಪ್ರಚರಿತೆ ತದೃತೆ ತ್ವಧಶ್ಚ. ನಿಮಗೋಸ್ಕರವಾಗಿ ನಾನು ಶರೀರ ತ್ಯಾಗವನ್ನು ಮಾಡಿದರೆ ಪತಿವ್ರತ ಅಂತ ಅನಿಸ್ಕೊಳ್ತೇನೆ ಅಂತ ತಾನು ಹೇಳ್ತಾಳಂತೆ.
ಮಗಳು ಹೇಳ್ತಾಳೆ, ನಾನು ಯಾವುದಕ್ಕೋಸ್ಕರ ಇರೋದು, ನಾನು ಏನಿದ್ರೂ ಕೂಡ ಇನ್ನೊಬ್ಬರು ಪಾಲೇ ಆಗಬೇಕು. ಈ ಮನೇಲಿ ಹುಟ್ಟಿದ್ದೀನಿ ಅಷ್ಟೇ ಹೊರತು ಇನ್ನೊಬ್ಬರು ಪಾಲೇ ಆಗಬೇಕು ನಾನು. ಹೇಗಿದ್ದರೂ ನಾನು ಹೊರಗೆ ಹೋಗೋಳೆ, ಹಾಗಾಗಿ ನಾನೇ ಹೋಗಿಬಿಡ್ತೇನೆ ಅಂತ ಹೇಳಿ. ನನ್ನಿಂದ ಏನು ಪ್ರಯೋಜನ ಆಗಬೇಕಾಗಿದೆ? ಈ ಸಂದರ್ಭದಲ್ಲಿ ಆಚಾರ್ಯರು ಒಂದು ಉತ್ತಮವಾದ ನಿರ್ಣಯವನ್ನು ಕೊಡ್ತಾರೆ. ನಾವೆಲ್ಲರೂ ಕೂಡ ನಮ್ಮ ಇತ್ತೀಚಿನ ಸಮಾಜದಲ್ಲಿ ಒಂದು ಭಾವನೆ ಇದೆ, ಹೆಣ್ಣು ಯಾವುದಕ್ಕೋಸ್ಕರ ಬೇಕು. ಅದಕ್ಕೆ ಹೇಳ್ತಾರೆ ಆಚಾರ್ಯರು, ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಈಗಲ್ಲ, ಈಗ ಸ್ವಲ್ಪ ಹೆಮ್ಮೆ ಪಡ್ತಾ ಇದ್ದಾರೆ. ಸ್ವಲ್ಪ ಒಂದು 20 ವರ್ಷದ ಕೆಳಗಡೆ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಯಾಕಾದರೂ ಹೆಣ್ಣು ಹುಟ್ಟಿತೋ ಅನ್ನೋ ಭಾವನೆ ಇತ್ತು. ಈಗ ಸ್ವಲ್ಪ ಹೆಣ್ಣು ಮಕ್ಕಳಿಗೆ ಡಿಮ್ಯಾಂಡ್ ಬಂದಿದೆ. ಅವರು ಹೇಳುವಾಗ ಅದಕ್ಕೆ ಆಚಾರ್ಯರು ಉತ್ತರ ಕೊಡ್ತಾರೆ, ಕನ್ಯೋದಿತ ಬತಕುಲದ್ವಯ ತಾರೀತಿ. ಒಂದು ಹೆಣ್ಣು ಹುಟ್ಟಿದರೆ ಕುಲದ್ವಯ ತಾರಿಣಿ, 2 ಕುಲವನ್ನು ಉದ್ಧಾರ ಮಾಡುವಂತಹ ಶಕ್ತಿ ಆ ಹೆಣ್ಣಿಗಿದೆ. ಹೆಣ್ಣು ಮಕ್ಕಳು ಹುಟ್ಟಿದರೆ ಅಸಖ್ಯ ಪಡುವಂತಹ ಕಾಲ ಹೋಯ್ತಿವ. ಆಚಾರ್ಯರು ಜಾಗೃತಿಯಾದ ಇಂತಹ ಜಾಗರೂಕತನದ ಮಾತನ್ನು ಹೇಳ್ತಾರೆ. ಸುಮಾರು ಸಂದರ್ಭಗಳಲ್ಲಿ ಆಚಾರ್ಯರು ಇದನ್ನು ಎತ್ತಿ ಎತ್ತಿ ತೋರಿಸ್ತಾರೆ. ತುಂಬ ಸಂದರ್ಭಗಳಲ್ಲಿ 18ನೇ ಅಧ್ಯಾಯದಲ್ಲಿ ಒಂದು ಮಾತು ಬರ್ತದೆ. 18ನೇ ಅಧ್ಯಾಯ ಮುಂದೆ ದ್ರೌಪದಿ ದೇವಿ ಮದುವೆ ಆದ ಮೇಲೆ ಒಂದು ಮಾತು, ಇಡೀ ಮನೆಯ ಉಸ್ತುವಾರಿಯನ್ನು ಸಂಬಳ ಕೊಡುವುದನ್ನೂ ಕೂಡ ದ್ರೌಪದಿ ದೇವಿ ನೋಡ್ಕೊಳ್ತಾ ಇದ್ದಾರೆ. ಹೆಣ್ಣನ್ನು ಮೂಲೆ ಗುಂಪು ಮಾಡಿ ಎಲ್ಲಿಯೂ ಕೂರಿಸಿಲ್ಲ ನಮ್ಮ ಶಾಸ್ತ್ರ. ಪೂರ್ತಿಯಾಗಿ ಅವಳಿಗೆ ಉತ್ತಮವಾದ ಸ್ಥಾನವನ್ನೇ ಕೊಡ್ತಾ ಬಂದಿದೆ, ಜವಾಬ್ದಾರಿಗಳನ್ನು ಕೊಡ್ತಾ ಬಂದಿದೆ. ಕುಲದ್ವಯ ತಾರಿಣಿ, 2 ಕುಲಗಳನ್ನು ಕೂಡ ಉದ್ಧಾರ ಮಾಡ್ತಾರೆ. ಸಪ್ತಕ, ಈ ಕಡೆಗೆ 7 ಕುಲಗಳು, ಆ ಕಡೆಗೆ 7 ಕುಲಗಳನ್ನು ಉದ್ಧಾರವನ್ನು ಮಾಡ್ತಾರೆ. ಮುಂದಿನ ಪೀಳಿಗೆಗಳನ್ನು ಉದ್ಧಾರ ಮಾಡುವಂತಹ ಶಕ್ತಿ ಆ ಕನ್ಯಾದಾನದ ಮಹತ್ವವನ್ನು ತಿಳಿಸ್ತಾ ಇದೆ. ಕನ್ಯೋದಿತ ಪತಕುಲದ್ವಯ ತಾರಿಣಿ. ಮುಂದೆ ಹೇಳ್ತಾರೆ, ಜಾಯಾ ಸಖೇತಿ ವಚನಂ ಶ್ರುತಿಗಂ ಸುತಶ್ಚ ಆತ್ಮೈವ ತೇನ ನತು ಜೀವನ ಹೇತುತೋಹಂ ಧೀಪೂರ್ವಕಂ ಋಷನಕೆ ಪ್ರತಿಪಾದಯಾಮಿ. ಇದು ಯಾವುದೂ ಕೂಡ ನನ್ನ ಮಾತಲ್ಲ ಅಂತ ಹೇಳ್ತಾರೆ. ಏನು ಅಂತಂದ್ರೆ, ಸಖಾಹ ಜಾಯ ಕೃಪಣಂ ಹಿ ದುಹಿತ ಜ್ಯೋತಿರ್ಹಿ ಪುತ್ರ ಅಂತ ಇದು ವೇದವಾಕ್ಯ ಅಂತ ಹೇಳ್ತಾರೆ. ವಾದಿರಾಜರು ವ್ಯಾಖ್ಯಾನವನ್ನು ಮಾಡ್ತಾ ಆಚಾರ್ಯ ಹೇಳಿದ್ದು, ಶ್ರುತಿಗಂ ಕನ್ಯೋದಿತ ಬತಕುಲದ್ವಯ ತಾರಿಣೀತಿ ಜಾಯಾಸಖೇತಿ ವಚನಂ ಶ್ರುತಿಗಂ. ಆಚಾರ್ಯನ ಮಾತು ಅಲ್ಲ, ಇದು ವೇದೋಕ್ತವಾದ ವಾಕ್ಯ, ವೇದ ತಿಳಿಸಿಕೊಂಡಿರುವಂತಹ ವಾಕ್ಯ. ಹೇಗೆ ಹೆಣ್ಣು ಏನಂತಂದ್ರೆ ಜಾಯ ಸಖ, ಸ್ನೇಹಿತ ಅಂತ ಆಲೋಚನೆ ಮಾಡಬೇಕು ಹೆಂಡತಿಯನ್ನ. ಮಗಳನ್ನ ಕೃಪಾಪಾತ್ರನು ಎಂಬುದಾಗಿ ಆಲೋಚನೆ ಮಾಡಬೇಕು. ಮಗ ಆತ್ಮಾವೈ ಪುತ್ರನಾಮಾಸಿ ಎಂಬುದಾಗಿ ಹೇಳಿರುವ ಹಾಗೆ ನಮ್ಮ ಮಗ ಅಂದ್ರೆ ತಾನೇ ಎಂಬುದಾಗಿ ಆಲೋಚನೆಯನ್ನು ಮಾಡಬೇಕು ಅಂತ ಹೇಳಿದೆ. ಆತ್ಮೈವ ಸುತಶ್ಚ ಆತ್ಮೈವ ಅಂತ ಶ್ರುತಿಯೇ ಹೇಳ್ತಾ ಇದೆ. ಆದ್ದರಿಂದ ನಾನು ಬದುಕಲಿಕ್ಕೋಸ್ಕರವಾಗಿ ಸರ್ವಥಾ ನನ್ನ ಮಕ್ಕಳನ್ನು ನಾನು ಇಲ್ಲಿಗೆ ಹಾಕೋದಿಲ್ಲ, ಈ ಅವನ ಬಾಯಿಗೆ ತುತ್ತಾಗಲಿಕ್ಕೆ ನಾನು ಬಿಡೋದಿಲ್ಲ ಎಂಬುದಾಗಿ ಹೇಳತಕ್ಕಂಥವನಾಗಿದ್ದಾನೆ. ಈ ಸಂದರ್ಭದಲ್ಲಿ ಒಂದು ಶುಭ ಸೂಚನೆ ಸಿಗ್ತದೆ ಅವನಿಗೆ. ದ್ರೌಪದಿಯದು ಕುಂತಿದೇವಿಗೆ ಸಣ್ಣ ಮಗುವನ್ನು ಹೇಳ್ತಾರೆ, ಅಪ್ಪ ಯಾಕೆ ಹೆದರ್ಕೊಳ್ತೀರಿ, ದರ್ಭೆ ಹಿಡ್ಕೊಳ್ತಿದ್ರು, ಈ ದರ್ಭೆಯಿಂದ ಅವನನ್ನು ಕೊಂದು ಬಿಡುತ್ತೇನೆ ಅಂತ ಹೇಳಿ ಹಾಸ್ಯವನ್ನು ಮಾಡಿದ್ದರಂತೆ. ಆ ಹಾಸ್ಯದ ಸಂದರ್ಭವನ್ನು ನೋಡಿಕೊಂಡು ಕುಂತಿದೇವಿ ಒಳಗಡೆ ಪ್ರವೇಶ ಮಾಡ್ತಾರೆ. ಗಂಭೀರವಾಗಿದ್ದಾಗ ಒಳಗಡೆ ಪ್ರವೇಶವನ್ನು ಮಾಡಿದರೆ ಅದು ಲಕ್ಷಣ ಅಲ್ಲ. ಮತ್ತೊಬ್ಬರ ಮನೆಗೆ ಪ್ರಸಂಗ ನೋಡಿಕೊಂಡು ಒಳಗಡೆ ಹೋಗಬೇಕು,
ಅವನು ಒಳಗಡೆ ಹೋದಾಗ ಹೇಳ್ತಾಳೆ, ಯಾಕೆ ತಲೆ ಕೆಡಿಸ್ಕೊಳ್ತೀರಿ, ನಂಗೆ 5 ಜನ ಗಂಡು ಮಕ್ಕಳಿದ್ದಾರೆ, ಒಬ್ಬರು ಸತ್ರೂ ಪರವಾಗಿಲ್ಲ, ಒಬ್ಬನು ಹೋದ ಅವನು ಯಾಕೆ ತಲೆ ಕೆಡಿಸ್ಕೊಳ್ಬೇಕು, ಏಕಪುತ್ರ ಹಪುತ್ರಶ್ಚ ಏಕನೇತ್ರೋ ಖನೇತ್ರಕಃ ಅಂತ ಹೇಳ್ತಾರೆ. ಒಂದು ಕಣ್ಣಲ್ಲ, ಒಬ್ಬ ಮಗ ಅಲ್ಲ. ಎಷ್ಟವ್ಯ ಬಹವ ಪುತ್ರ ಯದ್ಯೇಕೋಪಿ ಗಯ ಪ್ರಜೆಯತ್ ಅಂತ ಹೇಳ್ತಾರೆ. ಬಹಳ ಜನ ಮಕ್ಕಳಿರ್ಬೇಕು, ಒಬ್ಬರಾದ್ರೂ ಕೂಡ ಗಯಗೋಗಿ ಶ್ರಾದ್ದವನ್ನು ಮಾಡ್ತಾರೆ ಅಂತ ಧರ್ಮಶಾಸ್ತ್ರಗಳಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ನನಗೆ 5 ಜನ ಗಂಡು ಮಕ್ಕಳಿದ್ದಾರೆ, ಒಬ್ಬನನ್ನು ಬಿಡ್ತೇನೆ, ಅದು ನನಗೆ ಧೈರ್ಯ ಇದೆ. ಏನು, ನನ್ನ ಮಗನಿಗೆ ಏನೂ ಆಗಲ್ಲ ಅನ್ನೋ ನನಗೆ ಧೈರ್ಯ ಇದೆ. ನಿಮ್ಮ ಪ್ರಕಾರ ಹೋಗ್ತಾರೆ ಹೋದ್ರೆ ಹೋಗ್ಲಿ, ನನಗೊಬ್ಬ ಮಗ, ನನ್ನ ಮಗ ಇವನನ್ನ ಆ ಬಕಾಸುರನ್ನು ಸಂಹಾರ ಮಾಡಿ ಬರ್ತಾನೆ, ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳ್ತಾರೆ. ಇದು ತಾಯಿ ತನ್ನ ಮಗನ ಮೇಲಿರೋ ವಿಶ್ವಾಸವನ್ನ ಅವ್ರ ಮುಂದೆ ಹೇಳ್ತಾರೆ. ನನ್ನ ಮಗನಿಗೆ ಅಷ್ಟು ಶಕ್ತಿ ಇದೆ, ನನ್ನ ಮಗ ಅವನು ಕೊಂದೇ ಬರ್ತಾನೆ, ತಲೆ ಕೆಡಿಸ್ಕೊಳ್ಬೇಡ್ರಿ ಅಂತ ಹೇಳಿ ಹೋಗ್ತಾ ಇದ್ದಾನೆ. ಕೊನೆಗೆ ತೀರ್ಮಾನ ಮಾಡಿ ಭೀಮಸೇನ ದೇವರನ್ನು ಕಳಿಸೋದು. ಭೀಮಸೇನ ದೇವರು ಅಲ್ಲಿ ಹೋಗ್ತಾರೆ. ಹೋದ್ರೆ ಒಳಗಡೆ ಕೂಗಿ ಕರೆದು ಬರಬೇಕು, ಕರಿಲೇ ಇಲ್ಲ ಅಂತ ಭೀಮಸೇನ. ಯಾಕಂದ್ರೆ ದಿವಸ ಅಲ್ಲೆಲ್ಲ ಹಾಕಿದ್ದು ಭಿಕ್ಷೆ, ಇಷ್ಟು ಆಹಾರ ತಿಂದಿರಲಿಲ್ಲ. ಸರ್ ಚೆನ್ನಾಗಿ ಊಟ ಮಾಡು. ಭೀಮಸೇನ ದೇವರು ಇತ್ತೀಚಿನ ಚಿತ್ರಗಳಲ್ಲಿ ದಪ್ಪಿಲ್ಲ ಅವರು, ಪಾಪ ತುಂಬ ಲಕ್ಷಣವಂತರು, 32 ಲಕ್ಷಣದಲ್ಲಿ ಇರ್ತಕ್ಕಂಥವರು. ವೃಕೋದರ ಅಂತವ್ರಿಗೆ ಹೆಸರು. ನಮಗೊಂದು ಅಗ್ನಿ ಇದೆ, ವೈಶ್ವಾನರ ಅಗ್ನಿ, ಅವ್ರಿಗೆ ಸ್ಪೆಷಲ್ ಅಗ್ನಿ ಇದೆ, ವೃಕ ಅನ್ನೋ ಅಗ್ನಿ. ಆ ರೀತಿಯಾಗಿ ಅವರು ಅಂಗುಷ್ಠ ಮಾತ್ರ ಜಠರ ಪ್ರತಿಷ್ಠಿತಂ ಜಾಜ್ವಲ್ಯಮಾನ ಮಮ ಜಾತ ವೇದ ಸಂಬಂಧ ಹೇಳ್ತಾರೆ. ನಿತ್ಯಂ ಹಿತಂ ವಿಶ್ವದ ಹಂಚ ವಿತ್ತತಂ, ಮಧ್ವಾಚಾರ್ಯಗಳಂತ ಮಾತು. ಇಡೀ ಪ್ರಪಂಚವನ್ನು ಸುಡುವಂತಹ ಶಕ್ತಿ ಇದೆ ಇದಕ್ಕೆ, ನನ್ನಲ್ಲಿ ಆದರೆ ನನಗೇನು ತೊಂದರೆ. ನಿತ್ಯಂ ಹಿತಂ ವಿಶ್ವದ ಹಂಚ, ಇಡೀ ಪ್ರಪಂಚವನ್ನು ಸುಡುವಂತಹ ಶಕ್ತಿ ಇತ್ತು. ಅದನ್ನು ಅವರು ಸ್ವೀಕಾರ ಮಾಡ್ತಾ ಇದ್ದಾರೆ. ಸ್ವೀಕಾರ ಮಾಡ್ತಾ ಇದ್ರಂತೆ. ಅವನಿಗೆ ಸಿಟ್ಟು ಬರ್ತಾ ಇದೆ, ಇನ್ನೂ ಆಹಾರ ಬರಲಿಲ್ಲ. ಮಧ್ಯಾಹ್ನ 12 ಗಂಟೆ ಆಗೋಯ್ತು. ನಮಗೆ ಒಂದು ಕಡೆಗೆ ಎಲೆ ಮೇಲೆ ಹಾಕಿ ಬಡಿಸದೆ ಹೋಗ್ತಿರ್ತಾರೆ ನೋಡಿ, ಬರೀ ಎಲೆ ಹಾಕಿ, ಹಂಗಾಗ್ತಾ ಇದೆ ಅವರಿಗೆ. ಮಧ್ಯಾಹ್ನದ ಉರಿ ಬಿಸಿಲು, ಕಾಯ್ತಾ ಇದ್ದಾರೆ, ಆಹಾರ ಬರ್ತಾ ಇಲ್ಲ. ಹೊರಗೆ ಬಂದು ನೋಡ್ತಾನೆ, ದೂರದಲ್ಲಿ ಎಲ್ಲ ಕಾಣಿಸ್ತಾ ಇದೆ, ತಿನ್ನೋ ವ್ಯಕ್ತಿ ಕಾಣ್ತಾ ಇದೆ. ಎದುರುಗಡೆ ಲೈನಿಗೆ ಊಟಕ್ಕೆ ಹಾಕಿಬಿಡ್ತಾರೆ, ನಮ್ಮ ಲೈನಿಗೆ ಹಾಕಿರಲ್ಲ. ನಮ್ಮ ಪರಿಸ್ಥಿತಿನೇ ಆಗಿರ್ತದೆ. ಹಂಗಾಗಿತ್ತು ಬಕಾಸುರನ ಪರಿಸ್ಥಿತಿ. ಪೂರ್ತಿ ಕಾಯ್ತಾ ಇದೆ, ಸಿಟ್ಟು ಬರ್ತಾ ಇದೆ. ಅಲ್ಲಿಂದಲೇ ಒಂದಿಷ್ಟು ಹೋಗಿದ್ದಂತೆ. ಆಚಾರ್ಯರು ನಿರ್ಣಯದ ಒಂದು ಮಾತನ್ನು ಹೇಳ್ತಾರೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಭೀಮಸೇನ ದೇವರು ಒಂದು ಚೂರು ಧರ್ಮವನ್ನು ಬಿಡಲಿಲ್ಲ ಅಂತ. ಹೆಂgu ತಿಂದ್ರು ಅಂತ ಹೇಳ್ತಾರೆ. ಅನ್ನರಾಶಿ ಸ್ಪರ್ಶಾತ್ ಪುರೈವ ನರಭಕ್ಷಿತು ರತ್ತು ಮೈಚ್ಛತು. ಆ ಪಾಪಿ ಒಂದು ಮುಟ್ಟಿ ಮೈಲಿಗೆ ಮಾಡಿಬಿಡ್ತಾನೆ, ಅವನು ಮುಟ್ಟೋದ್ರೊಳಗೆ ತಿನ್ನಬೇಕು ಅಂತ ಕಾಯ್ತಾರೆ. ಯಾಕಂದ್ರೆ ಮೈಲಿಗೆ ಆದ್ಮೇಲೆ ತಿನ್ನಬಾರದು ಅನ್ನೋದು. ನರಭಕ್ಷಿತು ಅತ್ತು ಮೈಚ್ಛತು ಸ್ಪರ್ಶಾತ್ ಪುರೈವ. ಅವಾಗ ಬಿಡಿಸ್ತಾ ಇದ್ದಂತೆ, ಅವನ್ನೆಲ್ಲ ಒಂದು ಕಡೆ ಕೈಯಿಂದ ಸರಿಸಿ ತಿಂತಾ ಇತ್ತು. ಮತ್ತೇನು ಮಾಡಿದ್ರು, ತಿಂದು ಮುಗಿಸಿ ವಾಮೇನ ಮಾರುತಿ ರಬೋಹ್ಯಚ ತದಾ ಪ್ರಹಾರಾನ್ವ ಹಸ್ತೇನ ಭೋಜ್ಯಮಖಿಲಂ ಸಹ ಭಕ್ಷ್ಯಮಾರತ್. ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತಾರೆ. ಪೀತ್ವಾಪಯ, ಹಾಲು ಕುಡಿದು ಆಮೇಲೆ ಆಚಮ್ಯತೇನ ಯುಧೆ, ತುಂಬ ಗಮನಿಸಬೇಕಾದದ್ದು. ಊಟ ಆದ ಮೇಲೆ ಆಚಮನವನ್ನು ಮಾಡಬೇಕು, ಮೈಲಿಗೆ ತಿನ್ನಬಾರದು. ಭೀಮಸೇನ ದೇವರು ಬಕಾಸುರವನ್ನು ಸಂಹಾರ ಮಾಡೋದು ಒಂದು ಕಡೆಗಾದರೆ, ಈ ಕಡೆಗೆ ತಿನ್ನುವ ಕ್ರಮವನ್ನು ಸೂಚನೆ ಮಾಡಿಕೊಟ್ರು. ಅವನು ಕಾಡಬಾರದು ಅಂತ ಕೂತ್ಕೊಂಡ್ರು, ಅವನು ಮುಟ್ಟೋದಕ್ಕಿಂತ ಮುಂಚೆ ತಿಂದರು. ತಿಂದಾದ ಮೇಲೆ ನೀರು ಕುಡಿದು ಹಾಲು ಕುಡಿದು ಆಚಮನವನ್ನು ಮಾಡಿದರು. ಇದು ಧರ್ಮಶಾಸ್ತ್ರದ ನಿಯಮಗಳು. ಎಲ್ಲಿಯೂ ಕೂಡ ಭೀಮಸೇನ ದೇವರು ತಪ್ಪಲಿಲ್ಲ. ಆಚಮ್ಯತೇನ ಯುಧೆ ಗುರುವೃಕ್ಷ ಶೈಲೈಹಿ. ಕೊನೆಗೆ ಅವನನ್ನ ಭಾರಿ ಪ್ರಯತ್ನ ಪಟ್ಟು ಅಲ್ಲ, ಸುಲಭವಾಗಿ ಅನಾಯಾಸವಾಗಿ ಅವನು ಕುತ್ತಿಗೆ ಹಿಡಿದು ಸೀಳಿ ಬಿಡ್ತಾರೆ. ಏನು ಮಾಡಿದರು ಅಂತಂದರೆ, ಊರ ಅಗಸಿ ಬಾಗಿಲಿಗೆ ಹಾಕಿ ತೋರಣ ಥರ ಹಾಕಿದ್ರಂತೆ, ನೇತು ಹಾಕಿದ್ರಂತೆ. ಬಕಾಸುರ ಅಲ್ಲಿ ಅವನ ದೇಹ ನೋಡಿಯೇ ಎಷ್ಟೊಂದು ಜನ ಒಳಗಡೆ ಬರಲಿಕ್ಕೆ ಎದುರ್ಕೊಂಡ್ರು. ಸ್ವಲ್ಪ ಆಚಾರ ಹೇಳ್ತಾರೆ, ಸ್ವಲ್ಪ ಹತ್ರ ಹೋಗಿ ಇವನು ಸತ್ತಿದ್ದಾನೆ ಅಂತ ತೀರ್ಮಾನ ಮಾಡ್ಕೊಂಡ್ರಂತೆ. ಆಮೇಲೆ ಏನೆಲ್ಲ ಬಕಾಸುರನಿಗೆ ಕೊಡ್ತಿದ್ರು ಎಲ್ಲ ಭೀಮಸೇನ ದೇವರಿಗೆ ಕೊಡ್ತಿದ್ರು. ಎಕ್ಸೆಪ್ಷನ್ ಏನು ಅಂದರೆ ಪ್ರಾಣಿ ಹಿಂಸೆ ಮತ್ತೆ